ಇನ್ನು DCM DK ಶಿವಕುಮಾರ್ ರೈಸಿಂಗ್ ಸ್ಟಾರ್ ಇವರು. ಅವರಿಗೆ ಒಂದಿಲ್ಲ ಒಂದು ದಿನ ಫಲ ಸಿಕ್ಕೇ ಸಿಗುತ್ತೆ. ಹೀಗಂತ ತುಮಕೂರಿನಲ್ಲಿ ಶಾಸಕ ರಂಗನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ನಿಂದ ಉನ್ನತವಾದಂತಹ ಹುದ್ದೆ ಫಿಕ್ಸ್ ಇದೆ ಅವರಿಗೆ. DKC ಪರ ಕುಣಿಗಲ್ ಶಾಸಕ ರಂಗನಾಥ್ ಅವರು ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಅವರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಸೊ ಹಾಗಾದರೆ DCM DK ಶಿವಕುಮಾರ್ ಅವರ ಈ ಒಂದು ಬಣದಲ್ಲಿ ಗುರುತಿಸಿಕೊಂಡಿರತಕ್ಕಂತಹ ಈ ಒಂದು ರೈಸಿಂಗ್ ಸ್ಟಾರ್ ಅಂತಕ್ಕಂಥ ಪಟ್ಟವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ಒಂದಿಲ್ಲ ಒಂದು ದಿನ ಫಲ ಸಿಕ್ಕೇ ಸಿಗುತ್ತೆ. ತುಮಕೂರಿನಲ್ಲಿ ಶಾಸಕ ರಂಗನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆಗೆ ಶಿವರಾಮೇಗೌಡರು ಹೇಳಿಕೆಯನ್ನು ಕೊಟ್ಟಿದ್ರು. DCM DK ಶಿವಕುಮಾರ್ ಅವರು CM ಆಗೋದು ಫಿಕ್ಸ್ ಅಂತ ಹೇಳ್ತಾ ಇದ್ರು. ಈಗ ಮತ್ತೊಂದು ಕಡೆಗೆ DCM DK ಶಿವಕುಮಾರ್ ಅವರ ಅತ್ಯಾಪ್ತ ಬಣಗಳಲ್ಲಿ ಇವರು ಕೂಡ ಒಬ್ರು. ಸೊ ಹಾಗಾಗಿ DCM DK ಶಿವಕುಮಾರ್ ಅವರು ಅವರೊಬ್ಬ ನಮ್ಮ ಕಾಂಗ್ರೆಸ್ ನಾಯಕರಲ್ಲಿ ರೈಸಿಂಗ್ ಸ್ಟಾರ್. ಅವರಿಗೆ ಒಂದಿಲ್ಲ ಒಂದು ದಿನ ಫಲ ಸಿಕ್ಕೇ ಸಿಗುತ್ತೆ, ಗ್ಯಾರಂಟಿ ಇದೆ. ತುಮಕೂರಿನಲ್ಲಿ ಶಾಸಕ ರಂಗನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ನಮಗೆಲ್ಲ ಒಂದು ರಾಜಕೀಯ ಗುರುಗಳು DK ಶಿವಕುಮಾರ್ ಸಾಹೇಬರು, ಅವರು ಇವತ್ತಿನ ದಿನ ಯಾವ ರೀತಿ ಸಮಾಜ ಸೇವೆ ಮಾಡಬೇಕು, ಯಾವ ರೀತಿ ಆಡಳಿತದ ವೈಖರಿ ಮಾಡಬೇಕು, ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅನ್ನೋದನ್ನು ಅವ್ರ ನಡೆಗಳಲ್ಲಿ ನುಡಿಗಳಲ್ಲಿ ನೋಡ್ತಾ ಬಂದಿದ್ದೇವೆ. ಇವತ್ತೇನಾದರೂ ಕಾಂಗ್ರೆಸ್ ಪಕ್ಷ 140 ಸೀಟ್ ತೆಗೆದುಕೊಂಡಿದೆ ಅಂದರೆ ಅವರ ಶ್ರಮ, ಭಾಳಷ್ಟು ಶ್ರಮ ಇದೆ ಅನ್ನೋದನ್ನು ಪ್ರತಿಯೊಬ್ಬ ನಾಯಕರು ಹೇಳ್ತಾರೆ. ಹಾಗಾಗಿ ಅವ್ರಿಗೆ ಸ್ಥಾನಮಾನ ಕೊಡೋಂಥದ್ದು ಹೈಕಮಾಂಡ್ ಅವರು ನಿರ್ಧಾರ ಮಾಡಬೇಕು. ಒಂದು ದಿನ ಅಲ್ಲ ಒಂದು ದಿನ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನಾವೆಲ್ಲ ಅಪೇಕ್ಷೆ ಪಡ್ತೇವೆ. ಆಗ್ತಾರೆ ಅನ್ನೋದನ್ನು ನಾನು ಅನ್ಕೋತೇನೆ. ಸೊ ಹಾಗಾಗಿ ಅದು ಹೈಕಮಾಂಡ್ ನಿರ್ಧಾರದಲ್ಲಿ ಎಲ್ಲ ಕಾಂಗ್ರೆಸ್ಸಿನ ಕಾರ್ಯಕರ್ತರುಗಳು, ಕ್ಯಾಡರ್ಸ್ಗಳು, ಕರ್ನಾಟಕದ ಮತದಾರರ ಬಂಧುಗಳು ಅಪೇಕ್ಷೆ ಪಡೋಂಥದ್ದು ಸಹಜ. ಮುಂದಿನ ದಿನ ಆಗಲಿ ಅಂತ ನಾವೆಲ್ಲ ಬಯಸ್ತೇವೆ. 100% ಏನೇನು ನೋಡಿ, ಕೃಷಿ ಇದ್ದಂಗೆ ರಾಜಕೀಯ. ನೀವೆಷ್ಟು ಶ್ರಮ ಹಾಕಿ ಜನರ ಮಧ್ಯೆ ಹೋಗಿ ಅವ್ರ ಜೊತೆ ಸಹಕಾರ ಕೊಟ್ಟು ಅವರ ಸಮಸ್ಯೆಗಳನ್ನು ಬಗೆಹರಿಸೋಂಥ ಪ್ರಯತ್ನ ಮಾಡ್ತೀರಿ, ಅಷ್ಟೇ ರಿವಾರ್ಡ್ಸ್ ಬರುತ್ತೆ. ಅದನ್ನು ನಂಬ್ಕೊಂಡಿದ್ದೀವಿ. ಹಾರ್ಡ್ಶಿಪ್ ಮೇಲೆ ನಮಗೆ ರಿವಾರ್ಡ್ಸ್ ಅದನ್ನು DK ಶಿವಕುಮಾರ್ ಸಾಹೇಬ್ರು ನಂಬ್ಕೊಂಡು, ಬೆಳಗ್ಗೆ 8 ಗಂಟೆ ಅಂದರೆ ರಾತ್ರಿ 3 ಗಂಟೆ ತನಕ ಕೆಲಸ ಮಾಡೋಂಥ ಯಾರು ನಾಯಕರು ಇದ್ದರೆ ಹೇಳಿ ನನಗೆ. ಸೊ ಹಾಗಾಗಿ ಅವ್ರಿಗೆ 100% ಭಗವಂತನ ಆರೈಕೆ ಇದೆ, ಹೈಕಮಾಂಡರ್ ಆಶೀರ್ವಾದ ಇದೆ, ಜನರ ಪ್ರೀತಿ ವಿಶ್ವಾಸ ಇದೆ, ಆಗ್ತಾರೆ ಅಂತ ನಾನು ಭಾವಿಸ್ತೇನೆ. ಈಗ ನಮಗೆಲ್ಲ ಒಂದು ರಾಜಕೀಯ ಗುರುಗಳು DK ಶಿವಕುಮಾರ್ ಸಾಹೇಬರು, ಅವರು ಇವತ್ತಿನ ದಿನ ಯಾವ ರೀತಿ ಸಮಾಜ ಸೇವೆ ಮಾಡಬೇಕು, ಯಾವ ರೀತಿ. ಇನ್ನು DCM DK ಶಿವಕುಮಾರ್ ರೈಸಿಂಗ್ ಸ್ಟಾರ್ ಇವರು. ಅವರಿಗೆ ಒಂದಿಲ್ಲ ಒಂದು ದಿನ ಫಲ ಸಿಕ್ಕೇ ಸಿಗುತ್ತೆ. ಹೀಗಂತ ತುಮಕೂರಿನಲ್ಲಿ ಶಾಸಕ ರಂಗನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ನಿಂದ ಉನ್ನತವಾದಂತಹ ಹುದ್ದೆ ಫಿಕ್ಸ್ ಇದೆ ಅವರಿಗೆ. DKC ಪರ ಕುಣಿಗಲ್ ಶಾಸಕ ರಂಗನಾಥ್ ಅವರು ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಅವರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಸೊ ಹಾಗಾದರೆ DCM DK ಶಿವಕುಮಾರ್ ಅವರ ಈ ಒಂದು ಬಣದಲ್ಲಿ ಗುರುತಿಸಿಕೊಂಡಿರತಕ್ಕಂತಹ ಈ ಒಂದು ರೈಸಿಂಗ್ ಸ್ಟಾರ್ ಅಂತಕ್ಕಂಥ ಪಟ್ಟವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ಒಂದಿಲ್ಲ ಒಂದು ದಿನ ಫಲ ಸಿಕ್ಕೇ ಸಿಗುತ್ತೆ. ತುಮಕೂರಿನಲ್ಲಿ ಶಾಸಕ ರಂಗನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆಗೆ ಶಿವರಾಮೇಗೌಡರು ಹೇಳಿಕೆಯನ್ನು ಕೊಟ್ಟಿದ್ರು. DCM DK ಶಿವಕುಮಾರ್ ಅವರು CM ಆಗೋದು ಫಿಕ್ಸ್ ಅಂತ ಹೇಳ್ತಾ ಇದ್ರು. ಈಗ ಮತ್ತೊಂದು ಕಡೆಗೆ DCM DK ಶಿವಕುಮಾರ್ ಅವರ ಅತ್ಯಾಪ್ತ ಬಣಗಳಲ್ಲಿ ಇವರು ಕೂಡ ಒಬ್ರು. ಸೊ ಹಾಗಾಗಿ DCM DK ಶಿವಕುಮಾರ್ ಅವರು ಅವರೊಬ್ಬ ನಮ್ಮ ಕಾಂಗ್ರೆಸ್ ನಾಯಕರಲ್ಲಿ ರೈಸಿಂಗ್ ಸ್ಟಾರ್. ಅವರಿಗೆ ಒಂದಿಲ್ಲ ಒಂದು ದಿನ ಫಲ ಸಿಕ್ಕೇ ಸಿಗುತ್ತೆ, ಗ್ಯಾರಂಟಿ ಇದೆ. ತುಮಕೂರಿನಲ್ಲಿ ಶಾಸಕ ರಂಗನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ನಮಗೆಲ್ಲ ಒಂದು ರಾಜಕೀಯ ಗುರುಗಳು DK ಶಿವಕುಮಾರ್ ಸಾಹೇಬರು, ಅವರು ಇವತ್ತಿನ ದಿನ ಯಾವ ರೀತಿ ಸಮಾಜ ಸೇವೆ ಮಾಡಬೇಕು, ಯಾವ ರೀತಿ ಆಡಳಿತದ ವೈಖರಿ ಮಾಡಬೇಕು, ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅನ್ನೋದನ್ನು ಅವ್ರ ನಡೆಗಳಲ್ಲಿ ನುಡಿಗಳಲ್ಲಿ ನೋಡ್ತಾ ಬಂದಿದ್ದೇವೆ. ಇವತ್ತೇನಾದರೂ ಕಾಂಗ್ರೆಸ್ ಪಕ್ಷ 140 ಸೀಟ್ ತೆಗೆದುಕೊಂಡಿದೆ ಅಂದರೆ ಅವರ ಶ್ರಮ, ಭಾಳಷ್ಟು ಶ್ರಮ ಇದೆ ಅನ್ನೋದನ್ನು ಪ್ರತಿಯೊಬ್ಬ ನಾಯಕರು ಹೇಳ್ತಾರೆ. ಹಾಗಾಗಿ ಅವ್ರಿಗೆ ಸ್ಥಾನಮಾನ ಕೊಡೋಂಥದ್ದು ಹೈಕಮಾಂಡ್ ಅವರು ನಿರ್ಧಾರ ಮಾಡಬೇಕು. ಒಂದು ದಿನ ಅಲ್ಲ ಒಂದು ದಿನ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನಾವೆಲ್ಲ ಅಪೇಕ್ಷೆ ಪಡ್ತೇವೆ.
ಆಗ್ತಾರೆ ಅನ್ನೋದನ್ನು ನಾನು ಅನ್ಕೋತೇನೆ. ಸೊ ಹಾಗಾಗಿ ಅದು ಹೈಕಮಾಂಡ್ ನಿರ್ಧಾರದಲ್ಲಿ ಎಲ್ಲ ಕಾಂಗ್ರೆಸ್ಸಿನ ಕಾರ್ಯಕರ್ತರುಗಳು, ಕ್ಯಾಡರ್ಸ್ಗಳು, ಕರ್ನಾಟಕದ ಮತದಾರರ ಬಂಧುಗಳು ಅಪೇಕ್ಷೆ ಪಡೋಂಥದ್ದು ಸಹಜ. ಮುಂದಿನ ದಿನ ಆಗಲಿ ಅಂತ ನಾವೆಲ್ಲ ಬಯಸ್ತೇವೆ. 100% ಏನೇನು ನೋಡಿ, ಕೃಷಿ ಇದ್ದಂಗೆ ರಾಜಕೀಯ. ನೀವೆಷ್ಟು ಶ್ರಮ ಹಾಕಿ ಜನರ ಮಧ್ಯೆ ಹೋಗಿ ಅವ್ರ ಜೊತೆ ಸಹಕಾರ ಕೊಟ್ಟು ಅವರ ಸಮಸ್ಯೆಗಳನ್ನು ಬಗೆಹರಿಸೋಂಥ ಪ್ರಯತ್ನ ಮಾಡ್ತೀರಿ, ಅಷ್ಟೇ ರಿವಾರ್ಡ್ಸ್ ಬರುತ್ತೆ. ಅದನ್ನು ನಂಬ್ಕೊಂಡಿದ್ದೀವಿ. ಹಾರ್ಡ್ಶಿಪ್ ಮೇಲೆ ನಮಗೆ ರಿವಾರ್ಡ್ಸ್ ಅದನ್ನು ಡಿ ಕೆ ಶಿವಕುಮಾರ್ ಸಾಹೇಬ್ರು ನಂಬ್ಕೊಂಡು, ಬೆಳಗ್ಗೆ 8 ಗಂಟೆ ಅಂದರೆ ರಾತ್ರಿ 3 ಗಂಟೆ ತನಕ ಕೆಲಸ ಮಾಡೋಂಥ ಯಾರು ನಾಯಕರು ಇದ್ದರೆ ಹೇಳಿ ನನಗೆ. ಸೊ ಹಾಗಾಗಿ ಅವ್ರಿಗೆ 100% ಭಗವಂತನ ಆರೈಕೆ ಇದೆ, ಹೈಕಮಾಂಡರ್ ಆಶೀರ್ವಾದ ಇದೆ, ಜನರ ಪ್ರೀತಿ ವಿಶ್ವಾಸ ಇದೆ, ಆಗ್ತಾರೆ ಅಂತ ನಾನು ಭಾವಿಸ್ತೇನೆ. ಈಗ ನಮಗೆಲ್ಲ ಒಂದು ರಾಜಕೀಯ ಗುರುಗಳು ಡಿ ಕೆ ಶಿವಕುಮಾರ್ ಸಾಹೇಬರು, ಅವರು ಇವತ್ತಿನ ದಿನ ಯಾವ ರೀತಿ ಸಮಾಜ ಸೇವೆ ಮಾಡಿ. ಇನ್ನು DCM DK ಶಿವಕುಮಾರ್ ರೈಸಿಂಗ್ ಸ್ಟಾರ್ ಇವರು. ಅವರಿಗೆ ಒಂದಿಲ್ಲ ಒಂದು ದಿನ ಫಲ ಸಿಕ್ಕೇ ಸಿಗುತ್ತೆ. ಹೀಗಂತ ತುಮಕೂರಿನಲ್ಲಿ ಶಾಸಕ ರಂಗನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ನಿಂದ ಉನ್ನತವಾದಂತಹ ಹುದ್ದೆ ಫಿಕ್ಸ್ ಇದೆ ಅವರಿಗೆ. DKC ಪರ ಕುಣಿಗಲ್ ಶಾಸಕ ರಂಗನಾಥ್ ಅವರು ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಅವರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಸೊ ಹಾಗಾದರೆ DCM DK ಶಿವಕುಮಾರ್ ಅವರ ಈ ಒಂದು ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂತಹ ಈ ಒಂದು ರೈಸಿಂಗ್ ಸ್ಟಾರ್ ಅಂತಕ್ಕಂತಹ ಪಟ್ಟವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ಒಂದಿಲ್ಲ ಒಂದು ದಿನ ಫಲ ಸಿಕ್ಕೇ ಸಿಗುತ್ತೆ. ತುಮಕೂರಿನಲ್ಲಿ ಶಾಸಕ ರಂಗನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆಗೆ ಶಿವರಾಮೇಗೌಡರು ಹೇಳಿಕೆಯನ್ನು ಕೊಟ್ಟಿದ್ರು. DCM DK ಶಿವಕುಮಾರ್ ಅವರು CM ಆಗೋದು ಫಿಕ್ಸ್ ಅಂತ ಹೇಳ್ತಾ ಇದ್ರು. ಈಗ ಮತ್ತೊಂದು ಕಡೆಗೆ DCM DK ಶಿವಕುಮಾರ್ ಅವರ ಅತ್ಯಾಪ್ತ ಬಣಗಳಲ್ಲಿ ಇವರು ಕೂಡ ಒಬ್ರು. ಸೊ ಹಾಗಾಗಿ DCM DK ಶಿವಕುಮಾರ್ ಅವರು ಅವರೊಬ್ಬ ನಮ್ಮ ಕಾಂಗ್ರೆಸ್ ನಾಯಕರಲ್ಲಿ ರೈಸಿಂಗ್ ಸ್ಟಾರ್. ಅವರಿಗೆ ಒಂದಿಲ್ಲ ಒಂದು ದಿನ ಫಲ ಸಿಕ್ಕೇ ಸಿಗುತ್ತೆ, ಗ್ಯಾರಂಟಿ ಇದೆ. ತುಮಕೂರಿನಲ್ಲಿ ಶಾಸಕ ರಂಗನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ನಮಗೆಲ್ಲ ಒಂದು ರಾಜಕೀಯ ಗುರುಗಳು ಡಿ ಕೆ ಶಿವಕುಮಾರ್ ಸಾಹೇಬರು, ಅವರು ಇವತ್ತಿನ ದಿನ ಯಾವ ರೀತಿ ಸಮಾಜ ಸೇವೆ ಮಾಡಬೇಕು, ಯಾವ ರೀತಿ ಆಡಳಿತದ ವೈಖರಿ ಮಾಡಬೇಕು, ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅನ್ನೋದನ್ನು ಅವ್ರ ನಡೆಗಳಲ್ಲಿ, ನುಡಿಗಳಲ್ಲಿ ನೋಡ್ತಾ ಬಂದಿದ್ದೇವೆ. ಇವತ್ತೇನಾದರೂ ಕಾಂಗ್ರೆಸ್ ಪಕ್ಷ 140 ಸೀಟ್ ತೆಗೆದುಕೊಂಡಿದೆ ಅಂದರೆ ಅವರ ಶ್ರಮ, ಭಾಳಷ್ಟು ಶ್ರಮ ಇದೆ ಅನ್ನೋದನ್ನು ಪ್ರತಿಯೊಬ್ಬ ನಾಯಕರು ಹೇಳ್ತಾರೆ. ಹಾಗಾಗಿ ಅವ್ರಿಗೆ ಸ್ಥಾನಮಾನ ಕೊಡೋಂಥದ್ದು ಹೈಕಮಾಂಡ್ ಅವರು ನಿರ್ಧಾರ ಮಾಡಬೇಕು. ಒಂದು ದಿನ ಅಲ್ಲ ಒಂದು ದಿನ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನಾವೆಲ್ಲ ಅಪೇಕ್ಷೆ ಪಡ್ತೇವೆ. ಆಗ್ತಾರೆ ಅನ್ನೋದನ್ನು ನಾನು ಅನ್ಕೋತೇನೆ. ಸೊ ಹಾಗಾಗಿ ಅದು ಹೈಕಮಾಂಡ್ ನಿರ್ಧಾರದಲ್ಲಿ ಎಲ್ಲ ಕಾಂಗ್ರೆಸ್ಸಿನ ಕಾರ್ಯಕರ್ತರುಗಳು, ಕ್ಯಾಡರ್ಸ್ಗಳು, ಕರ್ನಾಟಕದ ಮತದಾರರ ಬಂಧುಗಳು ಅಪೇಕ್ಷೆ ಪಡೋಂಥದ್ದು ಸಹಜ. ಮುಂದಿನ ದಿನ ಆಗಲಿ ಅಂತ ನಾವೆಲ್ಲ ಬಯಸ್ತೇವೆ. 100% ಏನೇನು ನೋಡಿ, ಕೃಷಿ ಇದ್ದಂಗೆ ರಾಜಕೀಯ. ನೀವೆಷ್ಟು ಶ್ರಮ ಹಾಕಿ ಜನರ ಮಧ್ಯೆ ಹೋಗಿ ಅವ್ರ ಜೊತೆ ಸಹಕಾರ ಕೊಟ್ಟು ಅವರ ಸಮಸ್ಯೆಗಳನ್ನು ಬಗೆಹರಿಸೋಂಥ ಪ್ರಯತ್ನ ಮಾಡ್ತೀರಿ, ಅಷ್ಟೇ ರಿವಾರ್ಡ್ಸ್ ಬರುತ್ತೆ. ಅದನ್ನು ನಂಬ್ಕೊಂಡಿದ್ದೀವಿ. ಹಾರ್ಡ್ಶಿಪ್ ಮೇಲೆ ನಮಗೆ ರಿವಾರ್ಡ್ಸ್ ಅದನ್ನು ಡಿ ಕೆ ಶಿವಕುಮಾರ್ ಸಾಹೇಬ್ರು ನಂಬ್ಕೊಂಡು, ಬೆಳಗ್ಗೆ 8 ಗಂಟೆ ಅಂದರೆ ರಾತ್ರಿ 3 ಗಂಟೆ ತನಕ ಕೆಲಸ ಮಾಡೋಂಥ ಯಾರು ನಾಯಕರು ಇದ್ದರೆ ಹೇಳಿ ನನಗೆ. ಸೊ ಹಾಗಾಗಿ ಅವ್ರಿಗೆ 100% ಭಗವಂತನ ಆರೈಕೆ ಇದೆ, ಹೈಕಮಾಂಡರ್ ಆಶೀರ್ವಾದ ಇದೆ, ಜನರ ಪ್ರೀತಿ ವಿಶ್ವಾಸ ಇದೆ, ಆಗ್ತಾರೆ ಅಂತ ನಾನು ಭಾವಿಸ್ತೇನೆ. ಈಗ ನಮಗೆಲ್ಲ ಒಂದು ರಾಜಕೀಯ ಗುರುಗಳು ಡಿ ಕೆ ಶಿವಕುಮಾರ್ ಸಾಹೇಬರು, ಅವರು ಇವತ್ತಿನ ದಿನ ಯಾವ ರೀತಿ ಸಮಾಜ ಸೇವೆ ಮಾಡಬೇಕು, ಯಾವ